ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಫೋರ್ತ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಏಕೆಂದರೆ ನಿಮಗೆ ಅಡಲ್ಟ್ ಹೆಲ್ತ್ ನರ್ಸಿಂಗ್ 2 ಅಲ್ಲಿ 2 ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು. ಓಕೆ, 2 ಗ್ರೇಸ್ ಮಾರ್ಕ್ಸ್ ಸಿಗ್ಬೋದು. ಹೇಗೆ ಅಂತ ನೀವು ಕೇಳಿದಾಗ, ಸೊ ಕ್ವಶನ್ ನಂಬರ್ 14 ಇದೆ ಅಲ್ಲ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು. ಕ್ವಶನ್ ನಂಬರ್ 14. ಓಕೆ, ಡ್ಯೂರಿಂಗ್ ದಿ ಆಲಿಗೋಯೂರಿಕ್ ಫೇಸ್ ಆಫ್ ARI ಅಕ್ಯೂಟ್ ರೀನಲ್ ಫೇಲ್ಯೂರ್ ಅಂತ ಹೇಳ್ಬೋದು. ಓಕೆ, ಆಲಿಗೋಯೂರಿಕ್ ಫೇಸ್ ಅಂದರೆ ಯೂರಿನ್ ಏನಾಗುತ್ತೆ, ಲೆಸ್ ಆಗುತ್ತೆ. ಓಕೆ, ಯೂರಿನ್ ಔಟ್ಪುಟ್ ಲೆಸ್ ಆಗುತ್ತೆ, ಲೆಸ್ ದೆನ್ 400 ml. ಓಕೆ, ಲೆಸ್ ದೆನ್ 400 ml ಯೂರಿನ್ ಔಟ್ಪುಟ್ ಆಗುತ್ತೆ. ಓಕೆ, ಯೂರಿನ್ ಔಟ್ಪುಟ್ ಲೆಸ್ ಆದಾಗ ಬಾಡಿ ಒಳಗಡೆ ಫ್ಲೂಯಿಡ್ ಏನಾಗುತ್ತೆ, ಓವರ್ಲೋಡ್ ಆಗುತ್ತೆ. ಓಕೆ, ಫ್ಲೂಯಿಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಫ್ಲೂಯಿಡ್ ಓವರ್ಲೋಡ್ ಆಗುತ್ತೆ. ಓಕೆ, ಸೊ ಆ ಫ್ಲೂಯಿಡ್ ಓವರ್ಲೋಡ್ ಆಗುತ್ತೆ. ಅದ್ರ ಜೊತೆಯಲ್ಲಿ ನಮ್ಮ ಕಿಡ್ನಿ ಇರುತ್ತೆ ಅಲ್ಲ, ಕಿಡ್ನಿ ಫಿಲ್ಟರ್ ಮಾಡೋದಿಲ್ಲ. ಓಕೆ, ಕಿಡ್ನಿ ಫಿಲ್ಟರ್ ಮಾಡೋದಿಲ್ಲ, ವೇಸ್ಟನ್ನು ಹೊರಗಡೆ ಹಾಕೋದಿಲ್ಲ. ಸೊ ಅಂಥ ಟೈಮಲ್ಲಿ ನಮಗೆ 2 ಕಂಡೀಷನ್ ನೋಡೋಕ್ಕೆ ಸಿಗ್ತವೆ. ಓಕೆ, ಸೊ ಇಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ನೋಡಿದರೆ ಎಷ್ಟಿದ್ದಾವೆ, 4 ಚಾಯ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ಈಸ್ ಹೈಪೋಟೆನ್ಷನ್. ಓಕೆ, ಅದು ಮತ್ತು ಇನ್ಕ್ರೀಸ್ಡ್ ಯೂರಿನ್ ಔಟ್ಪುಟ್ ಇದ್ರೂ ಆಗೋದಿಲ್ಲ, ಯಾಕಂದರೆ ಆಲಿಗೋ ಯೂರಿಯಾ ಇದೆ. ಓಕೆ, ಸೊ ಇದು ರಾಂಗ್ ಆನ್ಸರ್. ಹೈಪೋಟೆನ್ಷನ್ ಕೂಡ ಆಗೋದಿಲ್ಲ ಇದರೊಳಗಡೆ, ಯಾಕಂದರೆ ಫ್ಲೂಯಿಡ್ ಓವರ್ಲೋಡ್ ಆಗಿದೆ. ಓಕೆ, ಫ್ಲೂಯಿಡ್ ಏನಾಗಿದೆ, ಓವರ್ಲೋಡ್ ಆಗಿದೆ. ಜಾಸ್ತಿ ಫ್ಲೂಯಿಡ್ ಆಗಿದ್ರೆ ಹೈಪೋಟೆನ್ಷನ್ ಆಗೋದಿಲ್ಲ. ಮತ್ತು 2 ಆಪ್ಷನ್ನಲ್ಲಿ ಯಾವ್ದಾರ ಒಂದು ಕರೆಕ್ಟ್ ಇರಬೇಕು. ಓಕೆ, ಸೊ ಹೈಪರ್ ಕೆಲೆಮಿಯಾ ಏನಾಗೋದಿಲ್ಲ, ಓಕೆ, ಸೊ ನಮ್ಮ ಕಿಡ್ನಿ ಇದೆಯಲ್ಲ, ಇಲ್ಲಿ ಸರಿಯಾಗಿ ಫಿಲ್ಟರ್ ಮಾಡೋದಿಲ್ಲ, ಕಿಡ್ನಿ ಸರಿಯಾಗಿ ಫಿಲ್ಟರ್ ಮಾಡೋದಿಲ್ಲ, ಅದಕ್ಕೋಸ್ಕರ ಹೈಪೋಕೆಲಿಮಿಯಾ ನೋಡೋಕ್ಕೆ ಕಾಣುತ್ತೆ. ಓಕೆ, ಮತ್ತು ನಮ್ಮ ಬಾಡಿ ಒಳಗಡೆ ಫ್ಲೂಯಿಡ್ ಏನಾಗಿದೆ, ಓವರ್ಲೋಡ್ ಆಗಿದೆ. ಓಕೆ, ಬಾಡಿ ಒಳಗಡೆ ಫ್ಲೂಯಿಡ್ ಓವರ್ಲೋಡ್ ಆಗಿದೆ, ಏಕೆಂದರೆ ಎಕ್ಸ್ಕ್ರೀಟ್ ಆಗ್ತಾ ಇಲ್ಲ, ಓವರ್ಲೋಡ್ ಆಗಿದೆ. ಓವರ್ಲೋಡ್ ಆದಾಗ ನಮಗೆ ಪಲ್ಮನರಿ ಎಡಿಮಾ ಕೂಡ ನೋಡೋಕ್ಕೆ ಕಾಣಿಸ್ಬಹುದು. ಓಕೆ, ಅದಕ್ಕೋಸ್ಕರ ಇವೆರಡು ಆನ್ಸರ್ ಕರೆಕ್ಟ್ ಆಗಬಹುದು. ಓಕೆ, ಇವೆರಡೂ ಆನ್ಸರ್ ಕರೆಕ್ಟ್ ಆಗಬಹುದು. ಅದಕ್ಕೋಸ್ಕರ ನಿಮಗೆ 1 ಮಾರ್ಕ್ಸ್ ಗ್ರೇಸ್ ಇಲ್ಲಿ ಸಿಗ್ಬೋದು. ಓಕೆ, ಎಲ್ಲರಿಗೂ ಇದು ಹೆಲ್ಪ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಜಾಸ್ತಿ ಹೆಲ್ಪ್ ಆಗೋದು ಯಾರಿಗೆ 1 ಮಾರ್ಕ್ಸ್ ಅಷ್ಟೇ ಬೇಕಿರುತ್ತೆ ಪಾಸ್ ಆಗೋಕ್ಕೆ, ಅಂಥವರಿಗೆ ಇದು 1 ಮಾರ್ಕ್ಸ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸೊ ಇನ್ನೊಂದು ಗ್ರೇಸ್ ಮಾರ್ಕ್ಸ್ ಎಲ್ಲಿಂದ ಬರುತ್ತೆ ಅಂತ ನೀವು ಕೇಳಿದಾಗ, ಇನ್ನೊಂದು ಕ್ವಶನ್ ನಂಬರ್ 23. ಓಕೆ, ಕ್ವಶನ್ ನಂಬರ್ ಏನಿದೆ 23, ಇದರಲ್ಲಿ ನಿಮಗೆ ಕ್ವಶನ್ ಕೊಡಲೇಬೇಕು. ಓಕೆ, 1 ಗ್ರೇಸ್ ಮಾರ್ಕ್ಸ್ ನಿಮಗೆ 100% ಅವರು ಕೊಡಲೇಬೇಕು. ಯಾಕಂದರೆ ಕ್ವಶನ್ ಏನಿದೆ, ಆ್ಯನ್ ಆಕ್ಯುಪೇಷನಲ್ ಲಂಗ್ ಡಿಸಾರ್ಡರ್ ಏನು ಕೇಳ್ತಾ ಇದ್ದಾರೆ, ಆಕ್ಯುಪೇಷನಲ್ ಲಂಗ್ ಡಿಸಾರ್ಡರ್ ಆಗಿದೆ ಕೆಲಸ ಮಾಡೋ ಪ್ಲೇಸಲ್ಲಿ. ಆಕ್ಯುಪೇಷನಲ್ ಲಂಗ್ ಡಿಸಾರ್ಡರ್ ಕಾಸ್ಡ್ ಡ್ಯೂ ಟು ಪ್ರೊಲಾಂಗ್ಡ್ ಎಕ್ಸ್ಪೋಜರ್. ಯಾಕಾಗಿದೆ, ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಆಗಿದ್ದಾನೆ. ಎದಕ್ಕೆ, ಕಾಟನ್ ಫೈಬರ್ಸ್. ಓಕೆ, ಕಾಟನ್ ಫೈಬರ್ಸಲ್ಲಿ ಪ್ರೊಲಾಂಗ್ಡ್ ಎಕ್ಸ್ಪೋಜರ್ ಆದಾಗ ಯಾವ ಲಂಗ್ ಡಿಸಾರ್ಡರ್ ಬರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ಬ್ಲ್ಯಾಕ್ ಲಂಗ್ ಡಿಸೀಸ್ ರಾಂಗ್ ಇದೆ, ಮತ್ತು ಆಸ್ಬೆಸ್ಟೋಸಿಸ್ ಇವೆರಡು ರಾಂಗ್ ಇದೆ. ಓಕೆ, ಸೊ ಉಳಿದೆರಡು ಆಪ್ಷನ್ಗೆ ಏನಿದೆ, ಬ್ರೌನ್ ಲಂಗ್ ಡಿಸೀಸ್, ಇನ್ನೊಂದು ಬಿಸಿನೋಸಿಸ್ ಅಂತ ಹೇಳ್ಬೋದು. ಓಕೆ, ಸೊ ಬ್ರೌನ್ ಲಂಗ್ ಡಿಸೀಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಬಿಸಿನೋಸಿಸ್. ಓಕೆ, ಬ್ರೌನ್ ಲಂಗ್ ಡಿಸೀಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಬಿಸಿನೋಸಿಸ್. ಅದು ಹೇಗೆ ಅಂದರೆ, ಬಿಸಿನೋಸಿಸ್ ಏನಿದೆ ಇದು ಲಂಗ್ ಡಿಸಾರ್ಡರ್ ಇದೆ, ಆಕ್ಯುಪೇಷನಲ್ ಲಂಗ್ ಡಿಸಾರ್ಡರ್ ಇದೆ. ಯಾವಾಗುತ್ತೆ, ಕಾಟನ್ ಫೈಬರ್ಸನ್ನು ಇನ್ಹೇಲ್ ಮಾಡಿದಾಗ. ಓಕೆ, ಸೊ ಇದಕ್ಕೆ ನೀವು ಪ್ರೂಫ್ ಕೇಳಿದಾಗ, ಸೊ ನಾವು ಇಲ್ಲಿ ಗೂಗಲ್ ಸರ್ಚ್ ಮಾಡಿದ್ದೀವಿ. ಓಕೆ, ಗೂಗಲ್ ಸರ್ಚ್ ಏನು ಮಾಡಿದ್ದೀವಿ ನಾವು ಇಲ್ಲಿ, ಬ್ರೌನ್ ಲಂಗ್ ಡಿಸೀಸ್. ಓಕೆ, ನಾನು ಏನು ಮಾಡೀನಿ, ಬ್ರೌನ್ ಲಂಗ್ ಡಿಸೀಸ್ ಅಂತ ನಾನು ಗೂಗಲ್ ಸರ್ಚ್ ಮಾಡೀನಿ. ಆವಾಗ ಗೂಗಲ್ನಿಂದ ಆನ್ಸರ್ ಏನು ಬಂದಿದೆ, ಬ್ರೌನ್ ಲಂಗ್ ಡಿಸೀಸ್ ಆಲ್ಸೋ ನೋನ್ ಆ್ಯಸ್ ಬಿಸಿನೋಸಿಸ್. ಓಕೆ, ಬಿಸಿನೋಸಿಸ್ ಅಂತ ಇದೆ. ಓಕೆ, ಯಾವಾಗುತ್ತೆ, ಲಂಗ್ ಡಿಸೀಸ್ ಕಾಸ್ಡ್ ಬೈ ದಿ ಇನ್ಹೇಲಿಂಗ್ ಆಫ್ ಡಸ್ಟ್ ಫ್ರಮ್ ದಿ ಕಾಟನ್. ಹೌದು ಸರ್, ಕಾಟನ್ನಿಂದ ನಾವು ಎಕ್ಸ್ಪೋಸ್ ಆದಾಗ, ಈ ಕಾಟನ್ ಫೈಬರ್ಸಿಂದ ಎಕ್ಸ್ಪೋಸ್ ಆದಾಗ ನಮಗೆ ಲಂಗ್ ಡಿಸೀಸ್ ಬರ್ತಾ ಇದೆ. ಓಕೆ, ಅಂದರೆ 2 ಆನ್ಸರ್ ಕರೆಕ್ಟ್ ಇದ್ದಾವೆ, ಬಿ ಮತ್ತು ಡಿ. ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಯಾವುದಾದ್ರೂ ಒಂದೇ ಆನ್ಸರ್ ಕರೆಕ್ಟ್ ಆಗಬೇಕು, ಬಟ್ ಇಲ್ಲಿ 2 ಆನ್ಸರ್ ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಯಾರು 23 ಕ್ವಶನ್ ಅಟೆಂಪ್ಟ್ ಮಾಡಿದ್ದೀರಲ್ಲ, ಸೊ ಅವರಿಗೆ 1 ಗ್ರೇಸ್ ಮಾರ್ಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ, ಕೊಡಲೇಬೇಕು. ಓಕೆ, ಸೊ ಐ ಥಿಂಕ್ ನಿಮಗೆ ಇಂಥ ಮಾಹಿತಿ ಇನ್ನೂ ಜಾಸ್ತಿ ಬೇಕಿದ್ದರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸೊ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.